ಮನೆಯಲ್ಲಿ ಹೆಂಗಸರು ಮಾಡುವ ಈ ತಪ್ಪುಗಳಿಂದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ, ಜೊತೆಗೆ ಮನೆಗೆ ದರಿದ್ರ ಬರುತ್ತದೆ. ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ದಟ್ಟ ದರಿದ್ರನಾಗುತ್ತಾನೆ. ಕೆಲವೊಂದು ಬಾರಿ ಗೊತ್ತೋ ಗೊತ್ತಿಲ್ಲದೆಯೋ, ತಿಳಿದೋ ತಿಳಿದೆಯೋ ಕೆಲವೊಂದು ತಪ್ಪುಗಳು ಮಾಡುತ್ತೇವೆ. ಆದ್ದರಿಂದ ವಿನಾಕಾರಣ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬರುತ್ತೇವೆ. ಹಾಗಾದರೆ ಮನೆಯಲ್ಲಿ ಹೆಂಗಸರು ಯಾವ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನುವುದನ್ನು ನೋಡೋಣ. ಆ ಮಾಹಿತಿ ತಿಳಿದುಕೊಳ್ಳುವ ಮೊದಲು ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿ, ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ನಿಮಗೆ ಉಚಿತವಾಗಿ ಬಂದು ತಲುಪುತ್ತೆ. ಸ್ನಾನ ಮಾಡುವ ಕೋಣೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ರತಿನಿತ್ಯ ಸ್ನಾನದ ಕೋಣೆಯನ್ನು ಸ್ವಚ್ಛ ಮಾಡಿದರೆ ಉತ್ತಮ. ಒಂದು ವೇಳೆ ನೀವು ಸ್ವಚ್ಛ ಮಾಡಲು ಸಾಧ್ಯವಾಗದಿದ್ದರೆ ವಾರಕ್ಕೆ ಒಂದೆರಡು ಬಾರಿಯಾದರೂ ಸ್ವಚ್ಛ ಮಾಡಬೇಕು. ಸ್ನಾನದ ಮನೆ ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಕೋಣೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಮಾತ್ರೆಗಳನ್ನು ಇಡುವುದು ಉತ್ತಮವಲ್ಲ. ಒಂದು ವೇಳೆ ನೀವೇನಾದರೂ ಅಡುಗೆ ಮನೆಯಲ್ಲಿ ಮಾತ್ರೆಗಳನ್ನು ಇಡ್ತಾರೆ, ಅದು ನಿಮ್ಮ ಕಷ್ಟಕ್ಕೆ ನೀವೇ ಕಾರಣ ಆಗಲು ಸಾಧ್ಯವಾಗುತ್ತದೆ. ಇನ್ನು ಚಿಕ್ಕ ಮಕ್ಕಳಿಗೆ ಪೆನ್ಸಿಲ್ ಅಥವಾ ಪೆನ್ ಸಿಕ್ಕರೆ ಗೋಡೆಯ ಮೇಲೆ ಬರೆಯಲು ಹೋಗ್ತಾರೆ. ಚಿಕ್ಕ ಮಕ್ಕಳು ಈ ರೀತಿಯಾಗಿ ಗೋಡೆ ಮೇಲೆ ಬರೆದರೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶವನ್ನು ಮಾಡುವುದಿಲ್ಲ. ಆದ್ದರಿಂದ ಈ ರೀತಿಯ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಮನೆಯಲ್ಲಿ ನೀವು ಅಕ್ವೇರಿಯಂ ಅಂದರೆ ಮೀನಿನ ತೊಟ್ಟಿಗಳನ್ನು ಇಡುತ್ತಿದ್ದರೆ ದಕ್ಷಿಣ ದಿಕ್ಕಿನ ಕಡೆ ಇಟ್ಟರೆ ಹಣವು ನಶಿಸಿ ಹೋಗುತ್ತದೆ ಹಾಗೂ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ದಕ್ಷಿಣದ ಕಡೆಗೆ ಮೀನಿನ ಅಕ್ವೇರಿಯಂ ಇಡಲೇಬಾರದು. ಇನ್ನು ದೇವರ ಕೋಣೆಯಲ್ಲಿ ದೇವರ ಪೂಜೆ ಮಾಡುವ ಮೊದಲು ಸ್ವಚ್ಛ ಮಾಡಿಕೊಳ್ಳಬೇಕು. ಒಂದು ವೇಳೆ ಸ್ವಚ್ಛ ಮಾಡದೆ ಹಾಗೆ ಪೂಜೆ ಮಾಡಿದರೆ ಯಾವುದೇ ಫಲಗಳು ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಕೋರಿಕೆಗಳು ಈಡೇರಬೇಕು ಎಂದರೆ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ನಂತರ ಪೂಜೆ ಮಾಡುವುದು ಅತ್ಯುತ್ತಮವಾದ ಕೆಲಸ. ಇಷ್ಟನ್ನು ಹೆಂಗಸರೇ ಮಾಡಬೇಕು, ಇಲ್ಲವಾದಲ್ಲಿ ಮನೆಯ ಏಳಿಗೆ ಅನ್ನುವುದು ಆಗುವುದಿಲ್ಲ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.